ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಶೋಭಾಜ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ಶುಕ್ರವಾರ. ಇವತ್ತೇನು ಸ್ಪೆಷಲ್ ಅಂದರೆ ನಮ್ಮ ಏರಿಯಾದಲ್ಲಿ ಫುಲ್ಲು ಜಾತ್ರೆ. ಇವತ್ತು ಹಬ್ಬ ಮಾಡ್ತಿದ್ದಾರೆ. ಹೊಂಗಸಂದ್ರದಲ್ಲಿ ಫುಲ್ಲು ಗ್ರ್ಯಾಂಡಾಗಿ ಹಬ್ಬ ಮಾಡಿ ಹಬ್ಬಕ್ಕೆ ಹೋಗೋಣ, ಜಾತ್ರೆಗೆಲ್ಲ ಹೋಗೋಣ ಅಂತೇಳಿ ಮನೇಲೆಲ್ಲ ಕ್ಲೀನ್ ಮಾಡಿ ಪೂಜೆ ಎಲ್ಲ ಮಾಡಿಬಿಟ್ಟು ನಮ್ಮ ಹಸ್ಬೆಂಡ್ ಡ್ಯೂಟಿಗೆ ಹೋದರು. ಅವ್ರು ಡ್ಯೂಟಿಗೆ ಹೋಗೋಷ್ಟರೊಳಗೆ ನಾನೆಲ್ಲ ರೆಡಿ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ರೆಡಿಯಾಗಿದ್ದೀನಿ. ನನ್ನ ಮಗಂಗೆ ಸ್ನಾನ ಮಾಡಿಸ್ಕೊಂಡ್ಬಂದೆ. ನೋಡಿ ರೂಮ್ ಎಲ್ಲ ಎಷ್ಟು ಗಲೀಜು ಮಾಡಿ ಇಕ್ಕಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಿ ಎತ್ತಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ರೆಡಿಯಾಗಿ ಹೊರಟಿದ್ದೀನಿ. ಅಲ್ಲೋಗಿ ವಿಡಿಯೋ ಮಾಡ್ತೀನಿ ನೋಡಿ. ಬನ್ನಿ ನೋಡೋಣ ಹೊಂಗಸಂದ್ರದ ಜಾತ್ರೆ ಹೇಗಿದೆ ಅಂತ. ಲಕ ಅಂತ ಐತೆ ಎಲ್ಲ ಹುಡುಗಿರು ಲಂಗ ದೋಣಿ ಸೀರೆ ಡ್ರೆಸ್ಗಳು ಹಾಕೊಂಡು ನಿಲ್ಲಿಸ್ತಿದ್ದಾರೆ. ಈ ಕಡೆ ನೋಡಿ ಆಂಜನೇಯ ಸ್ವಾಮಿ ತೇರೊಳಗಡೆ ಕುತ್ಕೊಂಡ್ಬಿಟ್ಟಿದ್ದಾರೆ. ಊರಿಗೆ ಮೆರವಣಿಗೆ ಹೋಗೋಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ ಆಂಜನೇಯ ಸ್ವಾಮಿಯವರು. ಇವರು ಮೆರವಣಿಗೆಗೆ ಹೋಗಿ ಬರಲಿ, ನಾವು ಮನೆಗೆ ಹೋಗಿ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಬಂದ್ಬಿಡೋಣ. రైతుకు రాని నిదానంగా పోనీ గోవిందా నిదానంగా పోనీ గోవిందా నిదానంగా పోనీ రైతుకు రాని ಟ್ಯಾಕ್ಟರ್ ಜಾಸ್ತಿ ಪ್ರಚಾರ ಕೊಡ್ತಾರೆ. ಜನಗಳು ಹೇಳ್ತಾ ಇದ್ದಾರೆ ಅವರೇ ನಿಧಾನಕ್ಕೆ ಹೋಗಿ ಗೋವಿಂದಾ. ನಾನು ಒಬ್ಬಳೇ ಹೋಗ್ಬೇಕು ಅಂತೇಳಿ ಬೇಜಾರಾಗ್ತಾಯಿತ್ತು. ಸೊ ಹಾಗಾಗಿ ನಮ್ಮ ಮಾವನ ಮಗಳಿಗೆ ಫೋನ್ ಮಾಡಿದೆ. ಅವಳು ಬರ್ತೀನಿ ಅಂತ ಹೇಳಿದ್ಲು. ಈ ಟರ್ನಿಂಗ್ ಹತ್ರ ಬರ್ತೀನಿ ಬಾ ಅಂದ್ಲು. ನಾನು ಬಂದೆ ಅಷ್ಟರೊಳಗೆ ಅವಳು ಬಂದೆ. ನೋಡಿ ಮುಖ ಮುಚ್ಕೊತಿದ್ದಾಳೆ, ವಿಡಿಯೋ ಮಾಡ್ತಿದ್ದಾಳೆ ಅಂತ. ಸುಂದರಿ ಇಲ್ಲಿಂದ ಸ್ಟಾರ್ಟ್ ನಮ್ಮ ಶಾಪಿಂಗ್. ಇದು ನೋಡಿ ಚಿಕ್ಕ ಮಕ್ಕಳು ಆಟ ಆಡ್ತಾರಲ್ಲ ಆ ಥರ ಇದೆ. ಚಿಕ್ಕ ಐಟಮು, ಒಳ್ಕಲ್ಲು ಮತ್ತು ಪಡ್ಡು ಮಾಡೋದು ಅದೆಲ್ಲ ಇಟ್ಟಿದ್ದಾರೆ. ಇವೆಲ್ಲ ಬೇಡ, ಯಾಕೆ ಅಂದರೆ ಇದ್ದಾವೆ ಆಲ್ರೆಡಿ ಮನೇಲಿ ಅಂತೇಳಿ ನಾನು ಇದ್ಯಾವುದು ಪರ್ಚೇಸ್ ಮಾಡಲಿಲ್ಲ. ನೋಡ್ತಾ ಇದ್ವಿ. ಸೊ ನೆಕ್ಸ್ಟ್ ಗೇಮ್ ಆಡೋಣ ಅಂಥೇಳಿ ರಿಂಗ್ದು ಗೇಮ್ ಆಡ್ತಾಯಿದ್ವಿ. ನೋಡಿದ್ವಿ ಸ್ವಲ್ಪ ಹೊತ್ತು, ಟ್ರೈ ಮಾಡೋಣ ಅಂಥೇಳಿ 20 ರೂಪೀಸ್ ಅಲ್ವಾ ಅಂಥೇಳಿ ಟ್ರೈ ಮಾಡಿದ್ವಿ. ಬಟ್ ಬಿಡಲಿಲ್ಲ. 2 ಟೈಮ್ಸ್ ಆಡಿದ್ವಿ. ಮತ್ತು ನಾನು ಮತ್ತು ನಮ್ಮ ಮಾಮನ ಮಗಳು ಗೇಮ್ ಆಡ್ಕೊಂಡು ಇನ್ನೇನು ಮಾಡೋದು. ದೇವ್ರ ಪಲ್ಲಕ್ಕಿ ಬರ್ತಾಯಿದ್ದೋ, ಎಲ್ಲ ಕಡೆಯಿಂದನೂ ದೇವ್ರ ಪಲ್ಲಕ್ಕಿ ತೊಗೊಂಬರ್ತಾಯಿದ್ರು. ನೋಡೋಣ ಅಂತ ಹೋದ್ವಿ. ಒಂದೊಂದೇ ಬರ್ತಾಯಿದ್ವು. ದೇವ್ರುಗಳು ನೋಡೋಕ್ಕೆ 2 ಕಣ್ಣು ಸಾಲಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಮತ್ತು ನನ್ನ ಮಗನಿಗೆ ಸ್ವಲ್ಪ ಆಟ ಸಾಮಾನು ತೊಗೊಳ್ಳೋಣ ಅಂತೇಳಿ ತೊಗೊತಾ ಇದ್ದೀನಿ. ಒಂದು ಬ್ಯಾಟು ಬಾಲ್ ತೊಗೊಂಡೆ, ಒಂದು ಮಾಸ್ಕ್ ಒಂದು ತೊಗೊಂಡೆ. ಅವನಿಗೆ ಬ್ಯಾಟು ಬಾಲ್ ಆಲ್ರೆಡಿ ಮನೇಲಿದ್ದಾವೆ, ಆದರೂ ಇವನು ಕೇಳ್ದ ಅಂತೇಳಿ ಅದನ್ನು ತೊಗೊಂಡೆ. ಈ ಪಲ್ಲಕ್ಕಿ ನೋಡಿ ಎಷ್ಟು ಚೆನ್ನಾಗಿದ್ದಾವೆ ಅಂದರೆ ಒಂದಕ್ಕೊಂದು ಚೆನ್ನಾಗಿದ್ದಾವೆ ಪಲ್ಲಕ್ಕಿಗಳು. ಎಲ್ಲಕ್ಕಿಂತ ಇವಾಗ ಬರ್ತೈತಲ್ಲ ಯಲ್ಲಮ್ಮ ದೇವಿ ಪಲ್ಲಕ್ಕಿ, ಇದಂತೂ ಸಖತ್ ಚೆನ್ನಾಗಿದೆ. ಸೇಮ್ ದೇವಸ್ಥಾನ ಥರನೇ ಮಾಡಿಬಿಟ್ಟಿದ್ದಾರೆ ಪಲ್ಲಕ್ಕಿನ. ನೋಡೋಕ್ಕೆ 2 ಕಣ್ಣು ಸಾಲದು. ನನಗಂತೂ ತುಂಬ ಇಷ್ಟ ಆಯಿತು. ಇದನ್ನು ವೀಡಿಯೋನ ಡ್ರೋನಲ್ಲಿ ರೆಕಾರ್ಡ್ ಮಾಡ್ತಾಯಿದ್ರು, ಅಂದರೆ ಕವರ್ ಮಾಡ್ತಾಯಿದ್ರು. ನಾನೇ ಯಾರೋ ಒಬ್ಬರನ್ನ ಕೇಳಿದೆ, ಬಟ್ ಅವರು ಕೊಡ್ತೀನಿ ಅಂತ ಹೇಳಿದ್ರು, ಕೊಡಲಿಲ್ಲ. ಇಟ್ಸ್ ಓಕೆ, ಪರವಾಗಿಲ್ಲ, ನನ್ನ ಮೊಬೈಲಲ್ಲೇ ಇರೋದು ಸಾಕು ವೀಡಿಯೋಸ್ ಅಂತೇಳಿ ನಾನು ಮೊಬೈಲಲ್ಲೇ ವೀಡಿಯೋ ಮಾಡಿಕೊಂಡೆ. ಇದು ನೋಡಿ ಎಷ್ಟು ಚೆನ್ನಾಗಿದೆ ಪಲ್ಲಕ್ಕಿ ಅಂತ. ಈ ಎಲ್ಲ ಪಲ್ಲಕ್ಕಿನೂ ಬಂದು ಆಂಜನೇಯ ಸ್ವಾಮಿ ಟೆಂಪಲ್ ಹತ್ರ ಬಂದು ಎಲ್ಲ ನಿಂತ್ಕೊಂಡಿದ್ವು ಖಾಲಿ ಜಾಗದಲ್ಲಿ. ಎಲ್ಲ ನೋಡೋಕ್ಕೆ ಅದ್ಭುತವಾಗಿ ಕಾಣ್ತಾಯಿದ್ವು. ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು ಈ ಪಲ್ಲಕ್ಕಿ ನೋಡೋದು. ಈ ವರ್ಷವೇ ಫುಲ್ಲು ಗ್ರ್ಯಾಂಡಾಗಿ ಮಾಡಿರೋದು. ವರ್ಷ ಸ್ವಲ್ಪ ಸಿಂಪಲಾಗಿ ಮಾಡೋರು, ಬಟ್ ಈ ವರ್ಷ ಅಂತೂ ಫುಲ್ಲು ಗ್ರ್ಯಾಂಡಾಗಿ ಮಾಡಿದ್ದಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಪಲ್ಲಕ್ಕಿಗಳು ಒಂದಕ್ಕಿಂತ ಒಂದು ಎಷ್ಟು ಚೆನ್ನಾಗಿದೆ. ಇದಕ್ಕಿಂತ ಅದು ತೋರಿಸಿದ್ನಲ್ಲ ಯಲ್ಲಮ್ಮ ದೇವಿದು, ಅದಂತೂ ಸಿಕ್ಕಾಬಿಟ್ಟೆ ಸಕ್ಕತ್ತಾಗಿತ್ತು. ಈ ಕಡೆ ತೇರು ಇಟ್ಟಿದ್ದಾರೆ ಹಿಂದೆಗಡೆ. ನೋಡಿ ಎಷ್ಟು ಜನ ಇದ್ದಾರೆ ಅಂದರೆ ಕಾಲಿಡೋಕ್ಕೂ ಜಾಗ ಇರ್ತಾ ಇರಲಿಲ್ಲ, ಅಷ್ಟು ಜನ ಇದ್ದರು. ಇವಾಗ ಜನ ಕಮ್ಮಿ ಇದ್ದಾಗ ಬಂದು ನಾನು ವೀಡಿಯೋ ಮಾಡ್ಕೊಂಡಿದ್ದೀನಿ. ನೋಡಿ ಈ ಪಲ್ಲಕ್ಕಿನೇ ನಾನು ಹೇಳಿದ್ದೆ ಸಕ್ಕತ್ತಾಗಿದೆ. ಎಲ್ಲದಕ್ಕಿಂತ ಈ ಪಲ್ಲಕ್ಕಿ ಸಕ್ಕತ್ತಾಗಿದೆ. ರೇಣುಕಾ ಯಲ್ಲಮ್ಮ ದೇವಿ ಎಲ್ಲರೂ ನೀನೇ ಕಾಪಾಡವ, ಎಲ್ಲರಿಗೂ ಒಳ್ಳೇದು ಮಾಡ್ಕವ ತಾಯಿ ಅಂತ ಕೇಳಿಕೊಂಡು ನಾನು ತಿರ್ಗಿ ಮನೆಗೆ ಹೋಗಿ ಊಟ ಮಾಡಿಕೊಂಡು ತಿರ್ಗಿ ಇನ್ನೊಂದ್ಸಲ ಬಂದ್ವಿ. ನಾನು, ನಮ್ಮ ಹಸ್ಬೆಂಡು ಮತ್ತು ನಮ್ಮ ಮಾವನ ಮಗ 3 ಬಂದು ಏನಾದರೂ ಪರ್ಚೇಸ್ ಮಾಡೋಣ ಅಂದ್ಕೊಂಡ್ವಿ. ಬಟ್ ಏನು ಪರ್ಚೇಸ್ ಮಾಡೋಕ್ಕೆ ಮನಸ್ಸಿರಲಿಲ್ಲ. ಸುಮ್ಮನೆ ಸುತ್ತಾಡ್ಕೊಂಡು ವಾಪಸ್ ಹೋದ್ವಿ. ನೋಡಿ ಡ್ರೋನ್ ಬಿಟ್ಟಿದ್ದಾರೆ.
ಈ ಡ್ರೋನನ್ನೇ ನಾನು ಕೇಳಿದ್ದು. ಅವರು ಕೊಡ್ತೀನಿ ಅಂದರು, ವೀಡಿಯೋಸು ಕೊಡಲಿಲ್ಲ. ಪರವಾಗಿಲ್ಲ ಬಿಡಿ, ನಾನು ಫೋನಲ್ಲೇ ವೀಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.